ಅಮೆರಿಕಾಗೆ ಆಮದಾಗೋ ಭಾರತದ ಉತ್ಪನ್ನಗಳಿಗೆ 50% ಸುಂಕ ವಿಧಿಸಿರೋದು ಅಮೆರಿಕ ಭಾರತದ ನಡುವಿನ ದ್ವಿಪಕ್ಷೀಯ ಸಂಬಂಧದ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರ್ತಾ ಇದೆ. ಹೆಚ್ಚುವರಿ ಸುಂಕಗಳು ಈಗಾಗಲೇ ಜಾರಿಗೆ ಬಂದಿರೋದ್ರಿಂದ ಅಧಿಕೃತವಾಗಿ ಜಾರಿಗೆ ಬರೋದಕ್ಕೂ ಮುಂಚೆ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ದೂರವಾಣಿ ಸಂಭಾಷಣೆ ಮೂಲಕ ಮಾತುಕತೆ ನಡೆಸೋದಕ್ಕೆ ಸತತ 4 ಸಲ ಟ್ರೈ ಮಾಡಿದ್ರೂ ಕೂಡ ಅದು ಫೇಲ್ಯೂರ್ ಆಗಿದೆ. ಟ್ರಂಪ್ ದೂರವಾಣಿ ಕರೆ ಸ್ವೀಕರಿಸುವುದಕ್ಕೆ ಮೋದಿ ನಿರಾಕರಿಸಿರುವುದನ್ನು ಉಲ್ಲೇಖಿಸಿ ಜರ್ಮನಿಯ ಪತ್ರಿಕೆಯೊಂದು ಪ್ರಕಟಿಸಿರುವ ವರದಿ ಈಗ ಎಲ್ಲಾ ಕಡೆ ಚರ್ಚೆಯಾಗ್ತಾ ಇದೆ. ಫ್ರಾಂಕ್ಫರ್ಟರ್ ಅಲ್ಗೆಮೈನ್ ಈ ವರದಿ ಪ್ರಕಟಿಸಿದ್ದು, ಈ ಬೆಳವಣಿಗೆಯನ್ನ ಅಲ್ಲಿನ ಮಾಧ್ಯಮಗಳು ಪ್ರಧಾನಿ ಮೋದಿಯ ತೀವ್ರ ಕೋಪದ ಸಂಕೇತ ಅಂತ ವಿಶ್ಲೇಷಣೆ ಮಾಡಿವೆ. ಅಷ್ಟು ಮಾತ್ರ ಅಲ್ಲ, ಇದು ಮೋದಿ ಅವರ ಎಚ್ಚರಿಕೆಯ ನಡೆ ಕೂಡ ಅಂತ ಹೇಳ್ಕೊಂಡಿವೆ. ಪ್ರಧಾನಿ ಮೋದಿ ಅವರ ಜೊತೆ ಮಾತನಾಡೋದಕ್ಕೆ ಅಧ್ಯಕ್ಷ ಟ್ರಂಪ್ ಮಾಡಿರೋ ಪ್ರಯತ್ನಗಳು ಅವರ ಆಡಳಿತ ಭಾರತಕ್ಕೆ 50% ಸುಂಕಗಳನ್ನು ವಿಧಿಸೋ ಹಿನ್ನೆಲೆಯಲ್ಲಿ ನಡೆದಿದೆ. ಈ ಸುಂಕ ಬ್ರೆಜಿಲ್ ಹೊರತುಪಡಿಸಿ ಬೇರೆ ಯಾವುದೇ ದೇಶಕ್ಕೆ ಕಂಪೇರ್ ಮಾಡಿದರೆ ಅತಿ ಹೆಚ್ಚು ಪ್ರಮಾಣದ್ದು. 25 ವರ್ಷಗಳಿಂದ ಬೆಳೆಸಿಕೊಂಡು ಬಂದಿರೋ ಭಾರತ ಅಮೆರಿಕ ಸಂಬಂಧಗಳು ಟ್ರಂಪ್ ಭಾರತವನ್ನ ವ್ಯಾಪಾರ ಅಸಮತೋಲನ ಅಂತ ಗುರಿ ಮಾಡಿಕೊಂಡು ಮಾತನಾಡೋದ್ರೊಂದಿಗೆ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದ್ವು. ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡಿದ್ದಕ್ಕಾಗಿ ಟ್ರಂಪ್ ಭಾರತಕ್ಕೆ ಹೆಚ್ಚುವರಿ ಸುಂಕ ವಿಧಿಸೋದಕ್ಕೆ ಮುಂದಾಗಿದ್ದಾರೆ. ಇತ್ತೀಚಿನ ವಾರಗಳಲ್ಲಿ ಟ್ರಂಪ್ ಮೋದಿಗೆ 4 ಸಲ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಮೋದಿ ಆ ಕರೆಗಳನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸಿದ್ದಾರೆ ಅಂತ FAZ ಹೇಳಿದೆ ಅಂತ ಬರ್ಲಿನ್ ಮೂಲದ ಗ್ಲೋಬಲ್ ಪಬ್ಲಿಕ್ ಪಾಲಿಸಿ ಇನ್ಸ್ಟಿಟ್ಯೂಟ್ನ ಸಹ ಸಂಸ್ಥಾಪಕ ಮತ್ತು ನಿರ್ದೇಶಕ ಥಾರ್ಸ್ಟನ್ ಬೆನ್ನರ್ ತಮ್ಮ ಎಕ್ಸ್ನಲ್ಲಿ ಪತ್ರಿಕೆಯ ವರದಿ ಪ್ರತಿಯನ್ನ ಹಂಚಿಕೊಂಡು ಪೋಸ್ಟ್ ಮಾಡಿದ್ದಾರೆ. ಆಗಸ್ಟ್ 10ಕ್ಕೆ ಟ್ರಂಪ್ ಅವರ ಡೆಡ್ ಎಕಾನಮಿ ಹೇಳಿಕೆಯನ್ನ ಪರೋಕ್ಷವಾಗಿ ಟೀಕೆ ಮಾಡಿದ ಮೋದಿ, ಭಾರತ ವಿಶ್ವದ ಅಗ್ರ 3 ಆರ್ಥಿಕತೆಗಳಲ್ಲಿ ಒಂದಾಗುವತ್ತ ಸಾಗ್ತಾ ಇದೆ. ಭಾರತದ ಕೃಷಿ, ಮೀನುಗಾರಿಕೆ ವಲಯ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವುದಕ್ಕೆ ತಾವು ಹಾಗೂ ತಮ್ಮ ಸರ್ಕಾರ ಯಾವುದೇ ಪರಿಸ್ಥಿತಿಯನ್ನ ಎದುರಿಸುವುದಕ್ಕೂ ಸಿದ್ಧ ಅಂತ ಹೇಳಿದರು. ಹಾಗೆ ಭಾರತ ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದದ ಮಾತುಕತೆಯನ್ನು ರದ್ದು ಮಾಡಿದೆ. ಅಮೆರಿಕದ ನಿಯೋಗ ನವದೆಹಲಿಗೆ ಬರದಂತೆ ತಡೆಯಲಾಗಿದೆ. ಇಷ್ಟು ದಿನ ಅಮೆರಿಕ ಹಾಗೆ ಭಾರತ ಒಂದು ರೀತಿ ಆಪ್ತರ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನೀತಿಯಿಂದ ಭಾರತಕ್ಕೆ ಈಗ ಒಂದು ರೀತಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಆದರೆ ಯಾವುದೇ ಒತ್ತಡಕ್ಕೂ ಭಾರತ ಮಣಿಯೋದಿಲ್ಲ ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಟ್ರಂಪ್ ಅವರ 4 ಫೋನ್ ಕಾಲ್ಗಳನ್ನು ಮೋದಿ ರಿಸೀವ್ ಮಾಡಿಲ್ಲ. ಭಾರತ ಈಗ ರಫ್ತು ಉದ್ಯಮಗಳಲ್ಲಿ ಸವಾಲುಗಳನ್ನು ಎದುರಿಸ್ತಾ ಇದೆ. ಹೀಗಾಗಿ ಪ್ರತೀಕಾರವನ್ನ ತೆಗೆದುಕೊಳ್ಳೋ ಆಯ್ಕೆ ಕೂಡ ಭಾರತದ ಮುಂದಿದೆ. ಇದರಿಂದ ಭಾರತಕ್ಕೆ ಪ್ರತೀಕಾರದ ಮಾರ್ಗ ಅಂತ ಹಿಡಿದ್ರೂ ಒಂದಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಈಗಾಗಲೇ ಪ್ರಧಾನಿ ಮೋದಿಯವರು ಯಾವುದೇ ಕಾರಣಕ್ಕೂ ನಾವು ಜಗ್ಗೋದಿಲ್ಲ, ನಮಗೆ ಭಾರತವೇ ಮೊದಲು ಅಂತ ಅಚಲವಾಗಿ ನಿಂತಿದ್ದಾರೆ. ಭಾರತದಲ್ಲೇ ಉತ್ಪಾದಿಸಿ, ಭಾರತದಲ್ಲೇ ಬಳಸಿ ಅಂತ ದೇಶವಾಸಿಗಳಿಗೆ ಮೇಕ್ ಇನ್ ಇಂಡಿಯಾ ಕರೆ ಕೊಟ್ಟಿದ್ದಾರೆ. ಭಾರತದ ನಿಲುವನ್ನ ಮಿತ್ರ ರಾಷ್ಟ್ರ ರಷ್ಯಾ ಕೂಡ ಬೆಂಬಲಿಸಿದ್ದು ಭಾರತಕ್ಕೆ ತನ್ನ ಮಾರುಕಟ್ಟೆಯನ್ನ ತೆರೆದಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಸಮರದಿಂದ ನೇರವಾಗಿ ಹೊಡೆತ ಬೀಳೋ ಕ್ಷೇತ್ರಗಳು ಯಾವುದು ಅಂತ ನೋಡಿದ್ರೆ, ಈ ಸುಂಕದ ಬರೆಯಿಂದ ಭಾರತ ಆರ್ಥಿಕತೆಯ ಬೆನ್ನೆಲುಬಾದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡೋ ಪ್ರಮುಖ ಕ್ಷೇತ್ರಗಳಲ್ಲೇ ಒಂದಷ್ಟು ಸಂಕಷ್ಟ ಶುರುವಾಗಬಹುದು. ಅದರಲ್ಲಿ ಪ್ರಮುಖ ಅಂತಂದ್ರೆ ಜವಳಿ ಮತ್ತು ಸಿದ್ಧ ಉಡುಪು. ಜವಳಿ ಹಾಗೆ ಸಿದ್ಧ ಉಡುಪು ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಅಮೆರಿಕ ಭಾರತದ ಜವಳಿ ಉತ್ಪನ್ನಗಳ ಅತಿ ದೊಡ್ಡ ಖರೀದಿದಾರನಾಗಿರೋದ್ರಿಂದ ವಾರ್ಷಿಕ $10.8 ಬಿಲಿಯನ್ ಹೆಚ್ಚು ಮೌಲ್ಯದ ರಫ್ತು ನಡೆಯುತ್ತೆ. ಈಗಾಗಲೇ ಬಾಂಗ್ಲಾದೇಶ, ವಿಯೆಟ್ನಾದಂತಹ ಅಗ್ಗದ ಸ್ಪರ್ಧಿಗಳಿಂದ ಒತ್ತಡದಲ್ಲಿರೋ ಈ ಕ್ಷೇತ್ರಕ್ಕೆ ಈಗ 63.9% ಸುಂಕ ಬೀಳುತ್ತೆ. ಇನ್ನು ರತ್ನ ಹಾಗೆ ಆಭರಣದ ಉದ್ಯಮದ ಮೇಲೆ ಒಂದಷ್ಟು ಪರಿಣಾಮ ಉಂಟಾಗೇ ಆಗುತ್ತೆ. ಇದರ ಮೇಲೆ ಈಗ 52.1% ಸುಂಕ ಬೀಳುತ್ತೆ. ಭಾರತದ ವಜ್ರ ಸಂಸ್ಕರಣೆ 80% ಪಾಲನ್ನು ಹೊಂದಿರೋ ಸೂರತ್ನಲ್ಲಿ ಈಗಾಗಲೇ ಆರ್ಡರ್ಗಳು ನಿಂತಿವೆ. ಹಾಗೆ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಲಾಗ್ತಾ ಇದೆ ಅನ್ನೋ ವರದಿ ಕೂಡ ಇದೆ. ಜೊತೆಗೆ ಭಾರತದ ಸಿಗಡಿ ರಫ್ತಿನ ಸುಮಾರು 50% ಅಮೆರಿಕಕ್ಕೆ ಹೋಗುತ್ತೆ. ಇದರ ಮೌಲ್ಯ ಸುಮಾರು 20,000 ಕೋಟಿ ರೂಪಾಯಿ. ಈಗ ಒಟ್ಟು ಸುಂಕ 60% ತಲುಪಿರೋದ್ರಿಂದ ಭಾರತೀಯ ರಫ್ತುದಾರರು ಮಾರುಕಟ್ಟೆಯಿಂದ ಹೊರಬೀಳೋ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಹೊಂದಿರೋ ಈಕ್ವೆಡಾರ್ನ ಸೀಗಡಿಗೆ 15% ಸುಂಕ ಇದ್ದು ಭಾರತಕ್ಕೆ ತೀವ್ರ ಪೈಪೋಟಿ ಕೊಡುತ್ತೆ. ಇನ್ನು ಕಾರ್ಪೆಟ್, ಪೀಠೋಪಕರಣ ಮತ್ತು ಗೃಹ ಜವಳಿ ಮೇಲೆ 52.9% ಸುಂಕ ಬೀಳುತ್ತೆ. ಚರ್ಮ ಮತ್ತು ಪಾದರಕ್ಷೆ ಕ್ಷೇತ್ರದ ಮೇಲೆ ಸಂಪೂರ್ಣವಾಗಿ 50% ಸುಂಕ ವಿಧಿಸಲಾಗಿದೆ. ಇದರ ಜೊತೆಗೆ ವಾಹನದ ಬಿಡಿ ಭಾಗಗಳ ಕ್ಷೇತ್ರಕ್ಕೂ ಟ್ರಂಪ್ ದೊಡ್ಡ ಹೊಡೆತ ಕೊಟ್ಟಿದ್ದು, 2024ರಲ್ಲಿ ಭಾರತ $6.6 ಬಿಲಿಯನ್ ಮೌಲ್ಯದ ವಾಹನ ಬಿಡಿ ಭಾಗಗಳನ್ನು ಅಮೆರಿಕಾಗೆ ರಫ್ತು ಮಾಡಿತ್ತು. ಇದರಲ್ಲಿ $3.4 ಬಿಲಿಯನ್ ಮೌಲ್ಯದ ಕಾರು ಮತ್ತು ಟ್ರಕ್ ಭಾಗಗಳಿಗೆ 25% ಸುಂಕ ಮತ್ತು ಉಳಿದವುಗಳಿಗೆ
50% ಸುಂಕ ಅನ್ವಯವಾಗುತ್ತೆ. ಗೇರ್ ಬಾಕ್ಸ್ನಂತಹ ಪ್ರಮುಖ ಭಾಗಗಳಲ್ಲಿ ಭಾರತ ಅಮೆರಿಕದಲ್ಲಿ 40% ಮಾರುಕಟ್ಟೆ ಪಾಲು ಹೊಂದಿದ್ದು, ಈಗ ಮೆಕ್ಸಿಕೋ ಅಥವಾ ಯುರೋಪ್ನ ಪೂರೈಕೆದಾರರಿಗೆ ಈ ಅವಕಾಶ ಸಿಗೋ ಸಾಧ್ಯತೆ ಇದೆ. ಇನ್ನು ರಾಸಾಯನಿಕಗಳು, ಕೃಷಿ ಉತ್ಪನ್ನಗಳ ಮೇಲೂ ಕೂಡ ಟ್ರಂಪ್ ಸುಂಕ ಎಫೆಕ್ಟ್ ಪರಿಣಾಮ ಉಂಟಾಗುತ್ತೆ. $6 ಬಿಲಿಯನ್ ಮೌಲ್ಯದ ಬಾಸುಮತಿ ಅಕ್ಕಿ, ಚಹಾ, ಮಸಾಲೆ ಪದಾರ್ಥಗಳಂತಹ ಕೃಷಿ ಉತ್ಪನ್ನಗಳ ಮೇಲೂ ಕೂಡ 50% ಸುಂಕ ಹೇರಲಾಗಿದ್ದು, ಇದು ಥೈಲ್ಯಾಂಡ್, ಪಾಕಿಸ್ತಾನದಂತಹ ದೇಶಗಳಿಗೆ ಒಂದು ರೀತಿ ಲಾಭ ತಂದುಕೊಡುತ್ತೆ. ಇನ್ನು ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಪ್ರಕಾರ 2025ರ ಆರ್ಥಿಕ ವರ್ಷದಲ್ಲಿ ಅಮೆರಿಕಾಗೆ ಭಾರತದ ಒಟ್ಟು $86.5 ಬಿಲಿಯನ್ ರಫ್ತಲ್ಲಿ ಸುಮಾರು $60.2 ಬಿಲಿಯನ್ ಮೌಲ್ಯದ ಸರಕುಗಳು ಈ 50% ತೆರಿಗೆಯ ವ್ಯಾಪ್ತಿಗೆ ಬರುತ್ತೆ. ಸರ್ಕಾರದ ಅಂದಾಜಿನ ಪ್ರಕಾರ ಈ ಹೊಡೆತಕ್ಕೆ ಒಳಗಾಗೋ ರಫ್ತಿನ ಮೌಲ್ಯ ಸುಮಾರು $48.2 ಬಿಲಿಯನ್ ಎನ್ನಲಾಗಿದೆ. ಈ ಸುಂಕಗಳು ಕಂಟಿನ್ಯೂ ಆದರೆ 2026ರ ಆರ್ಥಿಕ ವರ್ಷದಲ್ಲಿ ಅಮೆರಿಕಾಗೆ ಭಾರತದ ರಫ್ತು $49.6 ಬಿಲಿಯನ್ ಕುಸಿತ ಕಾಣಬಹುದು ಅಂತ GTRI ಎಚ್ಚರಿಕೆ ಕೊಟ್ಟಿದೆ. ಇದು ಕಳೆದ 5 ವರ್ಷಗಳಲ್ಲಿ ಭಾರತ ಸಾಧಿಸಿದ್ದ ರಫ್ತು ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಹಿಂದಕ್ಕೆ ತಳ್ಳಿದ ಹಾಗಾಗುತ್ತೆ. ಆದರೆ ಇಷ್ಟೆಲ್ಲ ಒಂದಷ್ಟು ಎಫೆಕ್ಟ್ ಮಧ್ಯೆ ಮೋದಿ ಇಲ್ಲಿ ಪ್ರತೀಕಾರದ ಆಯ್ಕೆಯನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತಾನೆ ಅನ್ಸುತ್ತೆ. ಅಮೆರಿಕಾಗೆ ಪರ್ಯಾಯ ಮಾರುಕಟ್ಟೆಯನ್ನ ಈಗಾಗಲೇ ಭಾರತ ಹುಡುಕ್ತಾ ಇದೆ. ಭಾರತ, ಆಸ್ಟ್ರೇಲಿಯಾ, UAE ಮತ್ತು UK ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಹೊಂದಿರೋದ್ರಿಂದ ಈ ಒಪ್ಪಂದ ಫೈನಲ್ ಆಗೋ ಹಂತದಲ್ಲಿದೆ. ಇನ್ನು ರಷ್ಯಾ ಹಾಗೆ ಚೀನಾ ಕೂಡ ಭಾರತಕ್ಕೆ ಹತ್ತಿರವಾಗ್ತಾ ಇರೋದ್ರಿಂದ ಅವುಗಳ ಮಾರುಕಟ್ಟೆ ಕೂಡ ಭಾರತಕ್ಕೆ ಮುಕ್ತವಾಗ್ತಾ ಇದೆ. ಇದರ ಜೊತೆಗೆ ಅಮೆರಿಕ ಉತ್ಪನ್ನಗಳ ಮೇಲೆ ಪ್ರತೀಕಾರದ ಸುಂಕ ವಿಧಿಸೋ ಆಯ್ಕೆ ಕೂಡ ಕೇಂದ್ರ ಸರ್ಕಾರದ ಮುಂದಿದೆ. ಟ್ರಂಪ್ ಮೊದಲ ಅವಧಿಯಲ್ಲೂ ಇದೇ ರೀತಿ ಆಗಿದ್ದಾಗ ಭಾರತ ಅಮೆರಿಕದ 28 ಉತ್ಪನ್ನಗಳ ಮೇಲೆ ಪ್ರತೀಕಾರದ ಸುಂಕ ವಿಧಿಸಿತ್ತು. ಹಾಗೆ ಅಮೆರಿಕ ಕಂಪನಿಗಳಿಗೆ ಭಾರತ ಪ್ರಮುಖ ನೆಲೆಯಾಗಿರೋದ್ರಿಂದ ಅವುಗಳ ಮೇಲೆ ಕ್ರಮ ಕೈಗೊಳ್ಳಿ ಅನ್ನೋ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಗೂಗಲ್, ಫೇಸ್ಬುಕ್, ಆಪಲ್, ಮೈಕ್ರೋಸಾಫ್ಟ್, ಅಮೆಜಾನ್ ನಂತಹ ಸುಮಾರು 30 ಕಂಪನಿಗಳಿಗೆ ಕಠಿಣ ನಿಯಮ ವಿಧಿಸಿ ಅನ್ನೋ ಆಗ್ರಹ ಬಂದಿರೋದ್ರಿಂದ ಅಮೆರಿಕ ಉತ್ಪನ್ನಗಳನ್ನು ಬಾಯ್ಕಾಟ್ ಮಾಡಿ ಅನ್ನೋ ಅಭಿಯಾನ ಕೂಡ ಶುರುವಾಗ್ತಾ ಇದೆ. ಇದು ಮುಂದೆ ಯಾವ ರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗತ್ತೆ. ಒಟ್ನಲ್ಲಿ ಸ್ವಾಭಿಮಾನ, ಆರ್ಥಿಕ ಸಾರ್ವಭೌಮತ್ವ ಹಾಗೆ ಜಾಗತಿಕ ರಂಗದಲ್ಲಿ ತನ್ನ ಸ್ಥಾನವನ್ನ ಉಳಿಸಿಕೊಳ್ಳೋ ದೃಢ ನಿಲುವನ್ನ ಭಾರತ ತೋರಿಸ್ತಾ ಇದೆ. ಟ್ರಂಪ್ ಒತ್ತಡಕ್ಕೆ ಮಣಿಯದೆ ಮೋದಿ ಒಂದಷ್ಟು ಸ್ಪಷ್ಟ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಆದರೆ ಈ ದಿಟ್ಟತನದ ಬೆಲೆ ತುಂಬಾನೇ ದುಬಾರಿ ಅಂತಾನೂ ಹೇಳಬಹುದು. ಯಾಕಂದ್ರೆ ದೇಶದ ಅನೇಕ ಉದ್ಯಮಗಳ ಮೇಲೂ ಕೂಡ ಗಂಭೀರ ಪರಿಣಾಮ ಉಂಟಾಗೋದ್ರಿಂದ ಇದಕ್ಕೆ ಪರಿಹಾರವನ್ನು ಕೂಡ ಹುಡುಕೊಳ್ಳೋ ಅನಿವಾರ್ಯತೆ ಇದೆ.